ನಾಳೆ ಸಮಾವೇಶ ಮಾಡ್ತಾ ಇದ್ದಾರಲ್ಲ, ಅದು 12 ಕೋಟಿ ಹಣವನ್ನು ಕೇಳ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಥರ ಆಗ್ತಾ ಇದೆ. ದುಡ್ಡು ಜನಗಳದು, ಮಜಾ ಹೊಡಿತಾ ಇರೋದು ಕಾಂಗ್ರೆಸ್ ಪಾರ್ಟಿಯವರು. ಈಗಾಗಲೇ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಸುಮಾರು 150 ಕೋಟಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದೀರಾ. ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ. KSRTC ಸಾರಿಗೆ ಇಲಾಖೆಗೆ ನಿಮಗೆ ಪೆನ್ಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಆದರೆ ಗ್ಯಾರಂಟಿ ಯೋಜನೆಗೆ 150 ಕೋಟಿ ಪಟಾಪಟ್ ಅಂತ ಓತಾನೆ ಇರ್ತದೆ, ಅದು ನಿಲ್ಲೋದೇ ಇಲ್ಲ. ಈಗ ಸಮಾವೇಶಕ್ಕೆ 12 ಕೋಟಿ, ಕಳೆದ ಬಾರಿ ಸಮಾವೇಶಕ್ಕೆ 20 ಕೋಟಿ, ಮುಂದಿನ ವರ್ಷ ಸಮಾವೇಶಕ್ಕೆ 40 ಕೋಟಿ. ಯಾರು ದುಡ್ಡು? ರಾಜ್ಯ ಸರ್ಕಾರದ ಹಣ ಈ ರೀತಿ ಪೋಲ್ ಮಾಡಿ ಯಾರು ಕೇಳಿದರು? ಯಾವ ಜನ ಕೇಳಿದರು? ಕರ್ನಾಟಕದ ಯಾವ ಟ್ಯಾಕ್ಸ್ ಪೇಯರ್ ಈ ಸಮಾವೇಶ ಮಾಡಿ ಅಂತ ನಿಮ್ಮನ್ನು ಕೇಳಿದಾರಾ? ಯಾವುದಾದ್ರೂ ರೈತ ಸಂಘಟನೆ ಬಂದ್ಬಿಟ್ಟು ನಿಮ್ಮನ್ನು ಈ ಸಮಾವೇಶ ಮಾಡಿ ಅಂತ ಕೇಳಿದಾರಾ? ಯಾರನ್ನ ಅಂಗನವಾಡಿ ಕೆಲಸ ಮಾಡೋರು ನಿಮ್ಮನ್ನು ಸಮಾವೇಶ ಮಾಡಿ ಅಂತ ಕೇಳಿದಾರಾ? ಯಾರು ಕೇಳಿದ್ದಾರೆ? ಯಾರು ಕೇಳಿದ್ದಾರೆ ಅಂತ ಸಮಾವೇಶ ಮಾಡ್ತಾ ಇದ್ದೀರಾ ಹೇಳಿ? ಜನ ಕೇಳಿದಾಗ ರಸ್ತೆ ಮಾಡಿಕೊಡ್ಬೇಕು, ಇದೆಲ್ಲ ಕರ್ತವ್ಯ, ನಾವು ಮಾಡಬೇಕು ಅದನ್ನು. ಇಲ್ಲಿ ಕೇಳೋದೇ ಇಲ್ಲ, ಯಾರೂ ಸಮಾವೇಶನೂ ಕೇಳಲ್ಲ. ಆದರೂ ಸಮಾವೇಶ ಮಾಡ್ತಾ ಇದ್ದೀರ. ಆದರೂ ಅವತ್ತು ಬೆಳ್ಳಿ ಕಿರೀಟ, ಚಿನ್ನದ ಕಿರೀಟ, ಮಲ್ಲಿಗೆ ಹಾರಗಳು, ಯಥೇಚ್ಛವಾದಂಥ ಭೋಜನ, ಅಂದರೆ ಲೂಟಿ ಹೊಡೆಯೋಕ್ಕೋಸ್ಕರ ಸಮಾವೇಶ ಇದಷ್ಟೇ. ಅದರಿಂದ ಈ ಸಮಾವೇಶ ರೈತರ ಸಮಾಧಿ ಮೇಲೆ ಮಾಡಿರೋಂಥ ಸಮಾವೇಶ. ಈ ರೈತರ ಶಾಪದಿಂದ ಈ ಸರ್ಕಾರ ತೊಲಗಿ ಹೋಗ್ತೈತೆ. ಕೃಷಿ ವಿವಿಧ ಅದು ಇಂಪಾರ್ಟೆಂಟ್ ಇದೆ. 17 ಕೇಂದ್ರಗಳ ಪೈಕಿ ಚಿತ್ರದುರ್ಗದ ಹಿರಿಯೂರು ಕ್ಷೇತ್ರದ ಒಂದರಲ್ಲೇ 74 ಸ್ಟೂಡೆಂಟ್ಸ್ 200 ತಗೊಂಡಿದ್ದಾರೆ. ಅಂದರೆ ಕ್ವಶನ್ ಪೇಪರ್ ಲೀಕ್ ಆಗಿದೆಯಾ ಅದು ಹೇಗೆ? KPSC ಈಗಾಗಲೇ ಈ ಸರ್ಕಾರ ಅದ್ರ ಬಗ್ಗೆ ಏನು ಕ್ರಮನೇ ತೆಗೆದುಕೊಳ್ತಾ ಇಲ್ಲ. ಅಕಸ್ಮಾತ್ ಏನಾದರೂ ಆಗಿದ್ದರೆ ಬೇರೆ ರಾಜ್ಯದಲ್ಲಿ ಯಾರ್ಯಾರು ಈ ಎಕ್ಸಾಮ್ ಬರೆದಿದ್ದಾರೋ ಒಬ್ಬರು ಪಾಸ್ ಆಗಲ್ಲ. ಎಲ್ಲ ಇವರೇ ಯಾರು ಹಿರಿಯೂರವ್ರಿಗೆ ಎಲ್ಲ ಜಾಬ್ಸು. ಅಂದರೆ ಬೇರೆ ಇಡೀ ರಾಜ್ಯದಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಪಾಪ ಟ್ರಾನ್ಸ್ಪರೆಂಟಾಗಿ ಹೋಗಿ ಎಕ್ಸಾಮ್ ಬರೆದಿರ್ತಾರೋ ಅವ್ರಿಗೆಲ್ಲ ನಾಮ 3 ನಾಮ. ಇಲ್ಲಿ ಯಾರ್ಯಾರು ಕಾಪಿ ಹೊಡೆದವರೋ ಅವ್ರಿಗೆಲ್ಲ ಬಹುಮಾನ. ಇದು ಮೊನ್ನೆ ಕೇಂದ್ರ ಸರ್ಕಾರದ್ದು ಏನು ನೀಟ್ ಬಗ್ಗೆ ಏನು ಪುಂಗಿ ಊದಿದ್ದೆ ಎಲ್ಲರೂ ಕೂಡ. ರಾಜ್ಯ ಸರ್ಕಾರ ಅನ್ಯಾಯ, ವಿದ್ಯಾರ್ಥಿಗಳಿಗೆ ಅನ್ಯಾಯ. ಇದು ಯಾರಿಗೆ ಮಾಡ್ತಾ ಇದ್ದೀರ ಅನ್ಯಾಯ? ಎಲ್ಲ ಕಾಪಿ ಮಾಡಿಸಿ ಯಾರನ್ನೋ ಪಾಸ್ ಮಾಡಿದ್ರಲ್ಲ, ಇದು ಯಾರಿಗೆ ಮಾಡ್ತಾ ಇದ್ದೀರ ಅನ್ಯಾಯ? ಅಟ್ಲೀಸ್ಟ್ ಕೇಂದ್ರ ಸರ್ಕಾರ CBI ತನಿಖೆ ಮಾಡಿ ಈಗಾಗಲೇ 100 ಜನನ ಅರೆಸ್ಟ್ ಮಾಡಿ ಜೈಲುಗಳು ಕಳಿಸಿದ್ದಾರೆ. ನೀವ್ಯಾರು ಮಾಡ್ತಾ ಇದ್ದೀರಾ? ಇಷ್ಟು ದಿನ ಆದ್ರೂ ಅಲ್ಲಿ ಕಾಪಿ ಆಗಿದೆ, ಅವ್ಯವಹಾರ ಆಗಿದೆ ಅಂತ ಇದುವರೆಗೂ ಯಾವ ತನಿಖೆ ಮಾಡಿದ್ದೀರಾ? ಪೊಲೀಸರೇ ಹೋಗಿಲ್ಲ ಅಲ್ಲಿ. ಇನ್ನು ತನಿಖೆ ಎಲ್ಲಿ ಬರ್ತೈತೆ ಅದು? ಅಂದರೆ ಮುಚ್ಚಾಕೋ ಪ್ರಯತ್ನ. ಈ ಸರ್ಕಾರನೇ ಆ ಕೇಸನ್ನು ಮುಚ್ಚಾಕ್ತಾ ಇದ್ದಾರೆ. ಇಲ್ಲ, ಇದ್ರ ಬಗ್ಗೆ ಏನಾದರೂ ತನಿಖೆ ಆಗಬೇಕಲ್ಲ. ಆಗಿದೆ, ಎಷ್ಟಾಗಿದೆ, ಎಷ್ಟು ಜನ ಕಾಪಿ ಮಾಡಿದ್ದಾರೆ, ಆ ಥರ ಏನಾದರೆ ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದು ಅವ್ರದ್ದೇನು ಉಪಯೋಗನೇ ಆಗಲ್ಲ. ಇವರು ಪೂರ್ತಿ ಭರಪೂರ ಮಾರ್ಕ್ಸ್ ಇವರಿಗೆ ಬಂದ್ಬಿಡುತ್ತೆ, ಬೇರೆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸೇ ಬರಲ್ಲ. ಅದಕ್ಕೆ ಕೂಡಲೇ ಇದು ತನಿಖೆ ಆಗಬೇಕು, ತಪ್ಪಿತಸ್ಥರು ಬಂಧನ ಆಗಬೇಕು, ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಬೇಕು. ಈಗಾಗಲೇ ಅದಕ್ಕೆ ನಾನು ಹೇಳಿದಲ್ಲ, ತನಿಖೆ ಮಾಡಿಸ್ತಾ ಇದ್ದಾರೆ. ತಪ್ಪಿತಸ್ಥರು ಯಾರೇ ಇದ್ದರೂ ಅವ್ರನ್ನ ಬಿಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಸರ್ಕಾರ ಈ ಇದ್ರ ಬಗ್ಗೆ ಕೃಷಿ ಎಕ್ಸಾಮ್ ಪ್ರಾಕ್ಟಿಕಲ್ಸಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ. ಈಗ ಇಷ್ಟು ಕಾಮೆಂಟ್ ಮಾಡೋರು ಇಲ್ಲೇನಾಗಿದೆ ಅಂತ ಹೇಳ್ಬೇಕಲ್ಲ. ಇದೆಲ್ಲ ಜನಕ್ಕೆ ಗೊತ್ತಾದರೆ ಇಲ್ಲೇನೇನು ಅನಾಹುತ ಆಗ್ತೈತೋ. ಅದರಿಂದ ಕೇಂದ್ರ ಸರ್ಕಾರ ಈಗ ಅದು ತನಿಖೆ ಮಾಡ್ತಾ ಇದೆ, ತಪ್ಪಿತಸ್ಥರ ಕ್ರಮ ತೆಗೆದುಕೊಳ್ತಾ ಇದೆ. ಅಷ್ಟಾದರೂ ರಾಜ್ಯ ಸರ್ಕಾರ ಮಾಡಲಿ. ಪ್ರತಿಪಕ್ಷ ಬಿಜೆಪಿ ಕೂಡ
ನಾವು ಈಗಾಗಲೇ ಅದನ್ನು ಫಿಕ್ಸ್ ಮಾಡಿದ್ದೀರಿ. ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆನೂ ನನ್ನ ಚರ್ಚೆ ಮಾಡಿದ್ದೀರಿ. ಎಲ್ಲೆಲ್ಲಿ ಈ ಥರದ ಅನಾಹುತ ಆಗಿದೆ ಅಲ್ಲಿ ನಾನು ಪ್ರವಾಸ ಮಾಡೋಕ್ಕೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ನಾನು ಬರ್ತಾ ಇದ್ದೀನಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಪಾರ್ಟಿಯಿಂದನೂ ಕೂಡ ಅಲ್ಲಿ ಭೇಟಿ ಮಾಡೋವಂಥ ಒಂದು ಟೀಮನ್ನು ನಾವು ಮಾಡ್ತಾಯಿದ್ದೀವಿ ಎಲ್ಲ ಕಡೆ. ಕಳೆದ ಬಾರಿ ಆದಾಗೂ ಕೂಡ ನಾವೆಲ್ಲ ಭೇಟಿ ಮಾಡಿ ಅವರಿಗೆ ಸರ್ಕಾರದ ಮೇಲೆ ಒತ್ತಡ ತಂದು ಪರಿಹಾರ ಸಿಗುವಂಥ ಮಾಡಿದ್ರಿ ಮತ್ತು ಸರ್ಕಾರಕ್ಕೂ ಕಿವಿ ಹಿಂಡಿ ಪರಿಹಾರ ಸಿಗೋ ರೀತಿ ಮಾಡಿದಿರಿ. ಈ ಬಾರಿನೂ ಅದನ್ನು ಮಾಡ್ತೀರಿ ನಾವು. ಭಾಳಷ್ಟು ವಿಚಾರ ಮಾಡಿದಿರಲ್ಲ. ಏನೇನು ಮೂಢ ಹಗರಣದಲ್ಲಿ 14 ಸೈಟ್ ನಾವೇ ತಾನೇ ಕೊಡಿಸಿದ್ದು ವಾಪಸ್ಸು, ಇಲ್ಲ ಸಿದ್ದರಾಮಯ್ಯ ಕೊಡ್ತಾಯಿದ್ರ? ವಾಲ್ಮೀಕಿ ಹಗರಣದಲ್ಲಿ 177 ಕೋಟಿ ವಾಪಸ್ ತಂದಿದ್ದಿರಲ್ಲ, ನಾವೇ ತಾನೇ ತಂದಿದ್ದು. ಮೊನ್ನೆ ರೇಷ್ಮೆ ಫ್ಯಾಕ್ಟ್ರಿ ಮುಚ್ಚಕ್ಕೆ ಹೊರಟಿದ್ರಲ್ಲ, ನಾನೇ ಹೋರಾಟ ಮಾಡಿದ್ನಲ್ಲ ಅದಕ್ಕೆ. ಅದೆಲ್ಲ ತಾರ್ಕಿಕ ಹಂತಕ್ಕೆ ತರ್ತಾ ಇದ್ದೀರಿ, ಯಾವುದು ಬಿಡಲ್ಲ. ತಾರ್ಕಿಕ ಹಂತಕ್ಕೆ ತರ್ತಾ ಇದ್ದೀರಿ. ಮೊನ್ನೆ ಇದು ಫ್ಲೈಯಿಂಗ್ ಸ್ಕೂಲ್ನು ಡೆವಲಪರ್ಗೆ ಯಾರಿಗೋ ಬೆನಿಫಿಟ್ ಮಾಡೋಕ್ಕೆ ಹೊರಟಿದ್ರಲ್ಲ, ಅಸೆಂಬ್ಲಿಯಲ್ಲಿ ನಾನೇ ಮಾತಾಡಿ ಅದನ್ನು ಸ್ಟಾಪ್ ಮಾಡಿಸಿದ್ದೀನಲ್ಲ. ಹೇಳಿದ್ರಲ್ಲ ಸಿದ್ದರಾಮಯ್ಯ, ನಾನು ಇರೋವರೆಗೂ ಅದಕ್ಕೆ ಮುಟ್ಟಲ್ಲ ಅಂತ ಹೇಳಿದಿರ. ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ ಹಿತವೆಯಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಸ್ ಎ ಪ್ರತಿಪಕ್ಷವಾಗಿ ನೀವೇ ನಿರ್ಧಾರ ಮಾಡಿದ್ರಿ, ನಿಮ್ಮ ಅಧ್ಯಕ್ಷರೆಲ್ಲ ಮೆಟ್ರೋದಲ್ಲಿ ಓಡಾಡ್ತಿದ್ದಾರೆ, ಸಚಿವರು ಮೆಟ್ರೋದಲ್ಲಿ ಓಡಾಡ್ತಾರೆ, ನೀವೇ ನಿರ್ಧಾರ ಮಾಡಿದಿರಿ, ಸರ್ಕಾರ ಏನು ಮಾಡಬೇಕು ಸರ್? ಪಾರ್ಟಿ ಏನು ಮಾಡಬೇಕು? ನಾನೀಗಾಗಲೇ ಕಳೆದ 5 ದಿನದಿಂದ ನನ್ನ ಬೆಂಗಾಲು ವಾಹನ ಯೂಸ್ ಮಾಡ್ತಾ ಇಲ್ಲ. ಪೆಟ್ರೋಲ್ ಅದಕ್ಕೆ ಹಾಕ್ಸಂಗೆ ಪ್ರಶ್ನೆನೇ ಬರಲ್ಲ. 5 ದಿನ ಆಯಿತು. ಇವತ್ತು ಯೂಸ್ ಮಾಡಲ್ಲ, ನಾಳೆನೂ ಯೂಸ್ ಮಾಡಲ್ಲ. ಕಂಟಿನ್ಯೂಸ್ 6 ದಿನ ನಾನು ನರೇಂದ್ರ ಮೋದಿಯವರು ಹೇಳಿದ್ಮೇಲೆ ಕಂಟಿನ್ಯೂಸ್ 6 ಡೇಸ್ ನಾನು ಯೂಸ್ ಮಾಡ್ತಾಯಿಲ್ಲ. ಮತ್ತು ನಾನು ಎಲ್ಲರಿಗೂ ಕೂಡ ಯಾರ್ಯಾರು ಟೀಕೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಟೀಕೆ, ಅಲ್ಲೇ ಗೊಂದಲ ಇದೆ. ಪ್ರಿಯಾಂಕಾ ಖರ್ಗೆ ಎಸ್ಕಾಟ್ ಬಿಟ್ಬಿಟ್ರೆ ಪೆಟ್ರೋಲ್ ಉಳಿತೈತಾ ಅಂತ ಕೇಳ್ತಾರೆ. ಆಮೇಲೆ ಕೈನೆಟಿಕ್ ಹೋಂಡಾದಲ್ಲಿ ಹೊರಟ್ರೆ ಪೆಟ್ರೋಲ್ ಉಳಿತೈತಾ ಅಂತ ಕೇಳ್ತಾ ಇದ್ದಾರೆ. ಅವ್ರ ಪ್ರಶ್ನೆಗಳು, ಆ ಪ್ರಶ್ನೆಗಳನ್ನು ನಿಮ್ಮ ಪನ್ನಣ್ಣನ ಕೇಳಿ ಹೋಗಿ. ಅಡ್ವೈಸರ್ ಅಲ್ಲ, ಸರ್ಕಾರಕ್ಕೆ ಅವ್ರ ಅಡ್ವೈಸರ್. ನೀವೇನು ಅಡ್ವೈಸರ್ ಅಲ್ಲ, ಯು ಆರ್ ನಾಟ್ ಎ ಅಡ್ವೈಸರ್, ಯು ಆರ್ ಎ ಜಸ್ಟ್ ಮಿನಿಸ್ಟರ್. ಪನ್ನಣ್ಣ ಹೇಳಿದಾರಲ್ಲ ನಾನು ಎಸ್ಕಾಟ್ ವೆಹಿಕಲ್ ಬಿಟ್ಟಿದ್ದೀನಿ ಅಂತ. ಇನ್ನೊಬ್ಬರು MLA ಹೇಳಿದ್ದಾರೆ, ಕೊಡಗಿನ MLA, ಎಲ್ಲ ಕೇಸರಿ ಶಾಲಾ ಹಾಕಮ್ಮನ್ನಿ ಸ್ಕೂಲ್ಗಳಿಗೆ ಅಂತ. ಒಂದು ಕಡೆ ಮಂತ್ರಿ ಹೇಳ್ತಾರೆ, ಯಾರು ಎಜುಕೇಷನ್ ಮಂತ್ರಿ, ಕೇಸರಿ ಶಾಲೆಗೆ ಅವಕಾಶ ಇಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ MLA ಹೇಳ್ತಾರೆ ಕೇಸರಿ ಶಾಲೆ ಹಾಕಮ್ಮನ್ನಿ ಅಂತ. ಇದು ನಿಮ್ಮ ದ್ವಂದ್ವ ನೀತಿ. ಆಡಳಿತ ವೆಚ್ಚವನ್ನು ಕಡಿಮೆ ಮಾಡಬೇಕು, ಬರೀ ವೆಹಿಕಲ್ ಅಷ್ಟೇ ಅಂತಲ್ಲ, ಇರೋ ಮಿತವ್ಯಯ ಮಾಡಬೇಕು ಅಂತ ಮೋದಿಯವರು ಹೇಳಿರ್ಬೇಕು. ಈ ನಿಮ್ಮ ಆಫೀಸ್ಗೆ ಎಷ್ಟು ವೆಹಿಕಲ್ಸ್ ಇದೆ ಸರ್? ಎಷ್ಟು ವೆಹಿಕಲ್ಸ್ ಡ್ರಾಪ್ ಮಾಡಿದೆ ಸರ್? ನನ್ನ ಎಸ್ಕಾಟ್ನೇ ನಾನು ಮಾಡಿದ್ದೀನಿ. ಮತ್ತು ನನ್ನ ಪರ್ಸ್ನಲ್ ನಮ್ಮ ಮನೆ ವೆಚ್ಚ ಕೂಡ ನಾವು ಮಾಡಿದ್ದೀರಿ. ಆಫೀಸ್ದು ನಾನು ನೋಡ್ತೀನಿ. ನಮ್ಮಲ್ಲಿ ಯಾವ ವೆಹಿಕಲ್ಸ್ ನನಗೆ ಗೊತ್ತಿರೋ ಪ್ರಕಾರ ಒಬ್ಬರಿಗೆ ಒಂದೇ ವೆಹಿಕಲ್ ಇರೋದು, ಅದು ಪಿಕಪ್ ಡ್ರಾಪ್ ಅಷ್ಟೇ. ಪೂರ್ತಿ 24 ಅವರ್ಸ್ ಇಲ್ಲ ಅದು ವೆಹಿಕಲ್ಲು. ಬೆಳಗ್ಗೆ ಕರ್ಕೊಂಬರ್ತಾರೆ, ಸಾಯಂಕಾಲ ಬಿಡ್ತಾರೆ ಅಷ್ಟೇ. ಮತ್ತು ಯಾವುದಾವ ಸರ್ಕಾರಿ ವೆಹಿಕಲ್ ಏನಾನ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡ್ತೀನಿ. ತುಮಕೂರು ಸಾಧನೆ ಸಮಾವೇಶ ಅಂತೀವಿ, ಪರಮೇಶ್ವರ್ ಅವರ ಶಕ್ತಿ ಪ್ರದರ್ಶನ ಕಾಣಿಸ್ತಾ ಇದೆ ಸರ್. ಅವರು ತಮ್ಮ ಬಲ ಪ್ರದರ್ಶನ ಮಾಡಿ ಸಮಾವೇಶ ಮೂಲಕ ಹೈಕಮಾಂಡ್ಗೆ ನಾನು ಸಿಎಂ ಆಗೋದಕ್ಕೆ ಸಾಮರ್ಥ್ಯ ಇದೆ ಅನ್ನುವಂಥ ಸಂದೇಶ ಕೊಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅದೇ ಸಂದರ್ಭದಲ್ಲಿ ರಾಜಣ್ಣ ಅವರು ದಲಿತರಾದ ಸಿಎಂ ಆದರೆ ಸಿದ್ದರಾಮಯ್ಯ ಅವರು ನಡೆಸಿದ್ರೆ ಪರಮೇಶ್ವರ್ ಅವರೇ ಆಗಲಿ ಅನ್ನುವಂಥ ಹೇಳಿಕೆ ಕೊಟ್ಟಾರೆ. ಅಂದರೆ ದುಡ್ಡು ಯಾರ್ದು? ಪರಮೇಶ್ವರ್ ಮುಖ್ಯಮಂತ್ರಿ ಆಗೋಕ್ಕೆ ದುಡ್ಡು 12 ಕೋಟಿ ಯಾರ್ದು ಖರ್ಚು ಮಾಡ್ತಾ ಇರೋದು? ಸರ್ಕಾರದ. ಇದು ತನಿಖೆ ಆಗಬೇಕು. ಇದು ಸರ್ಕಾರ ದುಡ್ಡು ಯಾಕೆ ಕೊಡಬೇಕು? ಯಾರೋ ಮುಖ್ಯಮಂತ್ರಿ ಆಗೋಕ್ಕೆ, ಯಾವುದೋ ಸರ್ಕಾರ ಉಳಿಸ್ಕೊಳಕ್ಕೆ ಸಮಾವೇಶಗಳು ಮಾಡೋದಾದರೆ ಈ ಸರ್ಕಾರ ಈ 12 ಕೋಟಿ ದುಡ್ಡು ಯಾಕೆ ಕೊಡಬೇಕು? ಇದನ್ನು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಜನನೂ ಕೂಡ ಪ್ರಶ್ನೆ ಮಾಡಬೇಕು, ಈ 12 ಕೋಟಿ ಯಾರ್ದು ದುಡ್ಡು, ಯಾಕೆ ಖರ್ಚು ಮಾಡ್ತಾ ಇದ್ದೀರಾ? ಅಂದರೆ ಇವರು ಪವರ್ ಶೇರಿಂಗ್ ಕಿತ್ತಾಟಕ್ಕೆ ಈ 12 ಕೋಟಿ ಖರ್ಚು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.